5:30 5:35ಕ್ಕೆ ಶಬ್ದ ಬಂತು. 5:40ಕ್ಕೆ ನಾನು ಸಿನನ್ನ ಅವರು ಬಂದಿದ್ದರು. ನೋಡೋದಕ್ಕೋಸ್ಕರ ಅಲ್ಲಿ ಮಕ್ಕಳೆಲ್ಲ ಕೆಳಗಡೆ ಇದ್ದರು. ಮೇಲ್ಗಡೆ ಒಂದು ಮನೆ ಇತ್ತು, ಕೆಳಗಡೆ ಒಂದು ಮನೆ. ಮೇಲ್ಗಡೆ ಅವರು ಸ್ವಂತ ಮನೆಯವರು, ಸುಹೇಲ್ ಅಂತ. ಅವರು ನಾನು ಸಿನನ್ನ ಎಲ್ಲ ಹೋಗ್ಬಿಟ್ಟು ಮೇಲೆ ಅವ್ರಿಗೆ ಕಳಿಸಿದ್ರು. ಕೆಳಗಡೆ ಅವ್ರಿಗೆ ಕಳ್ಸೋಕ್ಕಾಗಲಿಲ್ಲ. ಅಷ್ಟೊತ್ತಿಗೆ 5:46ಗೆ ನಾನು ಫೋನ್ ಮಾಡಿದೆ ಇವ್ರಿಗೆ. ಆಂಬುಲೆನ್ಸ್ಗೇನೋ ಮಾಡಿದೆ, ಪೊಲೀಸವ್ರಿಗೇನೋ ಮಾಡಿದೆ, ಯಾರೂ ಬಂದಿಲ್ಲ. ಆಮೇಲೆ ಪೊಲೀಸವರು 6 ಗಂಟೆಗೆ ಏನೋ ಬಂದರು. ಬಂದುಬಿಟ್ಟು ನೋಡಿದರು. 6:15ಗೆ ಸಾಹೇಬರು ಬಂದರು. ಇವ್ರಪ್ಪ ಸರ್ಕಲ್ ಇನ್ಸ್ಪೆಕ್ಟ್ರು ಸಾಹೇಬರು ಬಂದರು. ಆಮೇಲೆ 6:30ಗೆ ಇವ್ರಿಗೆ ಅವ್ರ ಹೆಂಡತಿಗೆ ಇದು ಮಾಡಿ ರೆಸ್ಕ್ಯೂ ಮಾಡಿ ಸಾರು ಇದರಲ್ಲಿನೇ ಜೀಪ್ನಲ್ಲಿನೇ ಹಾಕಿ ಕಳಿಸಿದ್ರು. ಬೇರೆ ಅವ್ರು ಯಾರು ಬಂದಿಲ್ಲ. 7 ಗಂಟೆಗೆ ಇವ್ರು ಬಂದರು, ಫೈರ್ ಬ್ರಿಗೇಡ್ ಅವರು. ಅವ್ರಿಗೇನೋ ಏನೋ ಮಾಡೋಕ್ಕಾಗಲಿಲ್ಲ, ಅದು ಇಕ್ಕಟ್ಟಿಗಿತ್ತು ಅಷ್ಟೇ. ಬೇರೆ ಆಂಬುಲೆನ್ಸೂ ಇಲ್ಲ, ಇದೂ ಇಲ್ಲ, ಪೊಲೀಸವ್ರೂ ಇಲ್ಲ. ಏನು ಘಟನೆ ನಡೀತು, ಏನಾಯ್ತು? ಡೌಟ್ ಇದೆ, 99% ಗ್ಯಾಸ್ ಲೀಕೇಜ್ ಆಗಿಬಿಟ್ಟು ಬ್ಲಾಸ್ಟ್ ಆಗಿದೆ ಅಂತ ಅಷ್ಟೇ. ಎಷ್ಟು ಜನ ಇದ್ದಾರೆ ಮನೆಯಲ್ಲಿ? ಮನೆಯಲ್ಲಿ 8 ಜನ, ಮೇಲೆ 4 ಜನ, ಕೆಳಗಡೆ 4 ಜನ. 4ಕ್ಕೆ ಗಾಯ ಆಗಿದೆ ತುಂಬ. ಒಂದು ಹುಡುಗಿ ಬಂದು ಎಕ್ಸ್ಪೈರ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಮೇಲೆ ಮನೆಯಲ್ಲಿ 4 ಜನ ಇದ್ರು. ಮೇಲೆ 4, ಕೆಳಗಡೆ 4. ಮೇಲೆ 4 ಜನ ಇದ್ದಿದ್ದು ಯಾರು ಗೊತ್ತಿಲ್ಲ, ಕೆಳಗಡೆ ಇದ್ದಿದ್ದು ಮಾತ್ರ 4 ಜನ. 4 ಜನದ ಒಬ್ರು ಎಕ್ಸ್ಪೈರ್ಡ್ ಆಗಿದೆ. 3 ಜನ ಎಲ್ಲಿದ್ದಾರೆ? ಹಾಸ್ಪಿಟಲ್ನಲ್ಲಿ ಇದ್ದಾರೆ. ಜಾಲಪ್ಪನಲ್ಲಿ ಇಬ್ಬರು ಇದ್ದಾರೆ, ಇಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ನಲ್ಲಿ ಒಬ್ಬರು ಇದ್ದಾರೆ ಅಂತ. ನಿಮ್ಮ ಹೆಸರು? ನನ್ನ ಹತ್ರ ಶರೀಫ್ ಅಂತ. ನೀವಿರೋದು ಪಕ್ಕದಲ್ಲಿ ಮನೆಯೇ. ಸ್ಥಳೀಯ?